ಬಸವರಾಜ ಕಟ್ಟೀಮನಿಯವರು ಬರೆದಿರುವಂತಹ ಅಜ್ಞಾತವಾಸಿ ಕಥೆಯ ಆರಂಭ. ಮತ್ತೆ ಬರುತ್ತಿದ್ದರು ಆ ಪೊಲೀಸರು. 8 ದಿನಗಳಿಂದ ಎಡೆಬಿಡದೆ ಅವರ ಹಿಂಸೆ ಸಾಗಿತ್ತು. ಒಂದೇ ಸಮನೆ ಆದರೂ ಅವರಿಗೆ ತೃಪ್ತಿಯಾಗಿರಲಿಲ್ಲ. ಮತ್ತೆ ಬರುತ್ತಿದ್ದರು. ಅವರ ಚಿತ್ರಹಿಂಸೆಗೆ ಎದೆಗೊಡಲು ಸಿದ್ಧಳಾಗಿ ಎದ್ದು ಕುಳಿತಳು ನಾಗಮ್ಮ. 8 ದಿನಗಳಿಂದ ಒಂದೇ ಸಮನೆ ಅವರು ಅವಳನ್ನು ಹೊಡೆದಿದ್ದರು. ಲಾಠಿ, ಬೆತ್ತ, ಬೂಟು, ಚಪ್ಪಲಿ ಕೈ ಸಿಕ್ಕಿದುದರಿಂದ ಏಟು ಹಾಕಿದ್ದರು. ಅವಳ ಸೀರೆ ಕುಪ್ಪಸಗಳನ್ನೆಲ್ಲ ಸೆಳೆದುಕೊಂಡು ಬೆತ್ತಲೆಗೊಳಿಸಿ ಆ ನಗ್ನ ಶರೀರದ ಮೇಲೆ ಚರ್ಮದ ಪಟ್ಟಿಯಿಂದ ಬಿಗಿದಿದ್ದರು. ಅವಳ ಕೋಮಲ ಶರೀರದ ಮೇಲೆ ಕ್ರೂರ ಪಶುಗಳಿಗಿಂತಲೂ ಕ್ರೂರವಾದ ರೀತಿಯಲ್ಲಿ ಬಿದ್ದು ಭೀಕರ ಅತ್ಯಾಚಾರ ನಡೆಸಿದ್ದರು. ಆ ಎಳೆ ಶರೀರದಿಂದ ಸುರಿಯುವ ಬಿಸಿ ನೆತ್ತರನ್ನು ಕಂಡಷ್ಟು ಅವರಿಗೆ ಹಿಂಸೆಯ ಹುಚ್ಚು ಕೆರಳುತ್ತಿತ್ತು. ಆ ಏಟು, ಆ ಅತ್ಯಾಚಾರ, ಆ ರಕ್ತಪಾತ, ಅದನ್ನು ತಾಳಲಾರದೆ ಆ ತರುಣಿ ವಿಲವಿಲ ಒದ್ದಾಡಿಕೊಂಡಿದ್ದಳು. ಯಾವುದರಿಂದಲೂ ಆ ಪೊಲೀಸರ ಕಲ್ಲು ಹೃದಯ ಕರಗಿರಲಿಲ್ಲ. ದಿನವೂ ಹೊಡೆದದ್ದು, ಅತ್ಯಾಚಾರ ನಡೆಸಿತ್ತು. ಇನ್ನೂ ತೃಪ್ತಿಯಾಗಿರಲಿಲ್ಲ ಅವರಿಗೆ. ಮತ್ತೆ ಬರುತ್ತಿದ್ದರು. ಆ ಗುಡಿಸಲಿನ ಸೆರೆಮನೆಯಲ್ಲಿ ಒಬ್ಬಳೇ ನರಳುತ್ತಾ ಬಿದ್ದುಕೊಂಡಿದ್ದ ಹಾಗೆ ನಾಗಮ್ಮ 100 ಬಾರಿ ಯೋಚಿಸಿದ್ದಳು. ಯಾರೂ ಇಲ್ಲವೇ ಇವರನ್ನು ತಡೆಯುವವರು? ಯಾರೂ ಇಲ್ಲವೇ? 1000 ಬಾರಿಯಾದರೂ ಆಕೆ ಸರ್ವರಕ್ಷಕ ಭಗವಂತನನ್ನು ಆರ್ಧದನಿಯಿಂದ ಕೂಗಿ ಕರೆದಿದ್ದಳು. ಕುರುಸಭೆಯಲ್ಲಿ ದ್ರೌಪದಿಯ ಮಾನರಕ್ಷಣೆ ಮಾಡಿದ ಕೃಷ್ಣ, ಬಂದು ನನ್ನನ್ನು ಕಾಪಾಡು ಎಂದು ಆ ಶ್ರೀಹರಿಯನ್ನು ಪ್ರಾರ್ಥಿಸಿದ್ದಳು. ಭಕ್ತವತ್ಸಲ ಶಿವಶಂಕರ, ಬಾರೋ ಬೇಗನೆ ಬಂದು ನನ್ನನ್ನುಳಿಸು ಈ ಪಿಶಾಚಿಗಳಿಂದ ಎಂದು ಹಲುಬಿ ಮೊರೆ ಇಟ್ಟಿದ್ದಳು. ಯಾವ ದೇವರೂ ಬರಲಿಲ್ಲ ಅವಳ ಬಿಡುಗಡೆಗೆ. ಯಮದೇವ, ನೀನಾದರೂ ಬಂದು ನನ್ನನ್ನೇ ನರಕದಿಂದ ಪಾರು ಮಾಡು ಎಂದು ಮೃತ್ಯುವನ್ನು ಕರೆದಿದ್ದಳು. ಅದಕ್ಕೂ ಸಹ ಕರುಣೆ ಬಂದಿರಲಿಲ್ಲ. ದಿನದ ಆ ಭಯಂಕರ ಹಿಂಸೆಯನ್ನೆಲ್ಲ ಸಹಿಸಿಕೊಂಡರೂ ಇನ್ನೂ ಹೋಗದಾಗಿತ್ತು ಆ ಜೀವ. ಬೂಟುಗಳ ಸದ್ದು ಹತ್ತಿರ ಬಂತು. ಅದೇ ಆ ಪರಿಚಿತವಾದ ಖಡ್ ಖಡ್ ಸದ್ದು. ಬೀಗ ತೆಗೆಯುವಾಗ ಆಗುವ ಖಳಲ್ ಎಂಬ ಶಬ್ದ ಎಲ್ಲ ಶಕ್ತಿಯನ್ನು ಎದೆಯಲ್ಲಿ ತುಂಬಿಕೊಂಡು ನಾಗಮ್ಮ ಅವರನ್ನೆದುರಿಸಲು ಸಿದ್ಧಳಾದಳು. ಬಾಗಿಲು ತೆರೆಯಿತು. ಅವೇ ಆ ಕ್ರೂರ ಮುಖಗಳೇ. ಇದ್ದಿಲು ಬಣ್ಣದ ಮೊಸಳೆಯಂಥ ಭೀಕರ ಮುಖಾಕೃತಿಯ ಆ ದಫೇದಾರ್, ಅವನ ಜೊತೆಯ ಆ ಪೊಲೀಸ್ ಸಿಪಾಯಿ. 3 ದಿನಗಳಿಂದ ಅವರಿಬ್ಬರೇ ಬರುತ್ತಿದ್ದರು. ಮತ್ತೆ ಅದೇ ಪ್ರಶ್ನೆ, ಅದೇ ಅತ್ಯಾಚಾರ. ಎಲ್ಲವನ್ನು ಮುಗಿಸಿಕೊಂಡು ಜತೆಗೆ ತಂದಿದ್ದ ತಂಗಳು ರೊಟ್ಟಿಯ ತುಂಡೊಂದನ್ನು ಅವಳ ಮೈಮೇಲೆ ಬಿಸುಟು ಮೂಲೆಯಲ್ಲಿದ್ದ ಮಡಕೆಗೆ ಹೊಲಸು ನೀರನ್ನು ತುಂಬಿ ಬಾಗಿಲು ಹಾಕಿಕೊಂಡು ಬೀಗ ಜಡಿದು ಹೊರಟು ಹೋಗುತ್ತಿದ್ದರು. ಬೆಳಗ್ಗೆ ಮತ್ತು ಸಾಯಂಕಾಲ ದಿನವೂ 2 ಹೊತ್ತು ತಪ್ಪುವಂತಿರಲಿಲ್ಲ ಈ ಕ್ರಮ. ಅವಳನ್ನು ಸೋಲಿಸಬೇಕೆಂದು ಅವರು ಕೈಗೊಂಡ ಹಿಂಸಾಕ್ರಮಗಳೆಲ್ಲ ವ್ಯರ್ಥವಾಗಿದ್ದವು. ಯಾವ ಉಪಾಯವೂ ಅವಳ ಬಾಯಿ ಬಿಡಿಸಲು ಸಮರ್ಥವಾಗಿರಲಿಲ್ಲ. ಮಾತಾಡು, ನಮ್ಮ ಪ್ರಶ್ನೆಗೆ ಉತ್ತರ ಕೊಡು, ನಿನ್ನನ್ನು ಬಿಟ್ಟು ಬಿಡುತ್ತೇವೆ ಎಂದು ಅವರು ಗಂಟಲು ಹರಿಯುವಂತೆ ಆಕ್ರೋಶ ಮಾಡಿದರೂ, ಅವಳ ಬಾಯ ಮೇಲೆ ಬೂಟುಗಾಲು ಹಾಕಿ ಒಡೆದರೂ ಆಕೆ ಸೋತು ಹೋಗಿರಲಿಲ್ಲ. ಬೂಟಿನ ಮೊಳೆಗಳ ಆಘಾತದಿಂದ ತುಟಿ ಒಡೆದು ಹಲ್ಲು ಮುರಿದು ರಕ್ತ ಸುರಿಯುತ್ತಿದ್ದರೂ ಸಹ ಆಕೆ ಕಂಗೆಟ್ಟಿರಲಿಲ್ಲ. ಅವಳ ಆ ದೃಢ ನಿರ್ಧಾರ ಅವಳಿಗೆ ಚೆನ್ನಾಗಿ ಮನವರಿಕೆಯಾಗಿದ್ದರೂ ಇನ್ನೂ ಅವರು ಹಿಂದೆಗೆದಿರಲಿಲ್ಲ, ನಿರಾಶರಾಗಿರಲಿಲ್ಲ. ದಿನವೂ ಬರುತ್ತಲೇ ಇದ್ದರು. ದಿನವೂ ಅವಳನ್ನು ಹೊಡೆದು ಬಡಿದು ಪೀಡಿಸುತ್ತಲೇ ಇದ್ದರು. ಈಗಲೂ ಬಂದಿದ್ದರು. ದಫೇದಾರನ ಬೂಟುಗಾಲು ಭರದಿಂದ ಬೀಸಿ ಬಂದು ಅವಳ ಸೊಂಟದ ಮೇಲೆ ಬಿತ್ತು. ಅದರ ಆಘಾತಕ್ಕೆ ಆಕೆಯ ದೇಹ ಪುಟಿದು ಕೊಂಚ ದೂರ ಹೋಗಿ ಬಿದ್ದುಕೊಂಡಿತು. ಒದೆತದಿಂದಾಗಿ ಹೆಚ್ಚಿನ ನೋವು ತಲೆದೋರಿದಂತಾಗಲಿಲ್ಲ. ಸೊಂಟದ ಮೂಳೆ ಯಾವಾಗಲೂ ಅವರ ಪದಹತಿಗೆ ಸಿಕ್ಕಿ ಮುರಿದು ಹೋಗಿತ್ತು. ಬಾವಿಯ ನೀರಿನಲ್ಲಿ ಕಲ್ಲು ಬಿದ್ದಾಗ ಅದರಲ್ಲಿ ಕೊಂಚ ಕಾಲ ತೆರೆಗಳ ಕುಣಿತ ನಡೆಯುವಂತೆ ಅವಳ ಶರೀರದಲ್ಲಿ 1-2 ಕ್ಷಣಗಳ ಕಾಲ ಒಂದು ಥರದ ವಿಲಕ್ಷಣ ಅಲೆಗಳೆದ್ದು ಮಾಯವಾದವು ಅಷ್ಟೇ. ಇನ್ನೂ ಇಳಿಲಿಲ್ಲವೇನೇ ನಿನ್ನ ಸೊಕ್ಕು? ಮಾತಾಡುತ್ತೀಯೋ ಇಲ್ಲವೋ ಎಂದ ದಫೇದಾರ. ಮತ್ತೊಂದು ಬಾರಿ ಅವಳ ಸೊಂಟಕ್ಕೆ ಒದೆತ ಹಾಕುತ್ತಾ, ಹೇಳು ಹೊಲೆ ಮುಂಡೆ, ಎಲ್ಲಿ ಅಡಗಿದ್ದಾನೆ ನಿನ್ನ ಗಂಡ? ಯಾಕೆ ಮಾತಾಡೋದಿಲ್ಲ ನೀನು? ಇನ್ನೂ ಎಷ್ಟು ಅಂತ ಹೊಡೆಸ್ಕೊಳ್ತಿ? ಹೇಳು, ಪ್ರಾಣ ಉಳಿಸಿಕೆ. ಎಲ್ಲಿದ್ದಾನೆ ಹೇಳು ನಿನ್ನ ಚೆನ್ನಯ್ಯ? ಮಾತಾಡು.
ಮತ್ತೆ ಒದೆತಗಳು, ಮತ್ತೆ ಹೊಡೆತಗಳು, ಮತ್ತೆ ಏಟುಗಳು. ಎಲ್ಲವನ್ನೂ ಹೇಗೋ ತಡೆದುಕೊಂಡು ಅಲ್ಲಿ ಇಲ್ಲಿ ಹೊರಳಾಡುತ್ತಾ ಬಿದ್ದಿತ್ತು ಅವಳ ಶರೀರ. ಮುಖದಿಂದ ಮಾತು ಬರುವಂತಿರಲಿಲ್ಲ. ಮಾತನಾಡಲು ಅವಳಿಗೆ ಎಚ್ಚರವೂ ಇರಲಿಲ್ಲ. 5-6 ದಿನಗಳ ಸತತ ಪ್ರಯತ್ನದಿಂದಲೂ ಸಹ ಆಕೆ ಬಾಯಿ ಬಿಚ್ಚದಿರುವುದನ್ನು ಕಂಡು ದಫೇದಾರನಿಗೆ ಭೀಕರ ಕೋಪವೇರಿತು. ಅವಳ ಬಾಯಿಯನ್ನು ಬಲವಂತವಾಗಿ ತೆರೆದು ಅದರೊಳಗಿನ ನಾಲಗೆಯನ್ನು ಹಿಡಿದು ರಭಸದಿಂದ ಎಳೆಯುತ್ತಾ, ಮಾತಾಡು, ಎಲ್ಲಿದ್ದಾನೆ ಹೇಳು, ನಿನ್ನ ಚೆನ್ನ ಎಂದು ಕೂಗಿಕೊಂಡ. ನಾಗಮ್ಮನಿಗೆ ಎಚ್ಚರ ಬಂತು. ದಫೇದಾರ ನಡೆಸಿದ ಕೃತ್ಯದ ಅರಿವಾಯಿತು. ತನ್ನಲ್ಲಿ ಉಳಿದಿದ್ದ ಎಲ್ಲ ಶಕ್ತಿಯನ್ನು ಹಲ್ಲುಗಳಿಗೆ ಒಟ್ಟುಗೂಡಿಸಿ ಅವನ ಕೈಯನ್ನು ಬಲವಾಗಿ ಕಚ್ಚಿಬಿಡಲ ಎನ್ನಿಸಿತು. ನಾಗಮ್ಮನಿಗೆ ನಾಗರ ಹಾವಿನ ಹಲ್ಲಿನಲ್ಲಿರುವ ವಿಷವಾದರೂ ತನ್ನ ಹಲ್ಲಿನಲ್ಲಿದ್ದರೆ ಒಂದು ಕಡಿತಕ್ಕೆ ಉರುಳಿ ಬಿದ್ದು ಒರಲಿ ಪ್ರಾಣ ಬಿಡುತ್ತಿದ್ದ ಈ ಪಿಶಾಚಿ ಎಂದುಕೊಂಡಳು. ಎಲ್ಲ ಬರೀ ಎಣಿಕೆಯೇ, ಎಲ್ಲ ಬರೀ ಯೋಚನೆಯೇ. ದಫೇದಾರ ಮತ್ತೆ ಕಿರುಚಿಕೊಳ್ಳುತ್ತಿದ್ದ. ಹೇಳು, ಎಲ್ಲಿದ್ದಾನೆ ಆ ನಿನ್ನ ಗಂಡ? ಭಂಡ ಎಲ್ಲಿ ಅಡಗಿದ್ದಾನೆ? ಹೇಡಿಯ ಹಾಗೆ. ಬಂಡ, ಹೇಡಿ, ಅದು ತನ್ನ ಗಂಡ. ನಾಗಮ್ಮನ ಸ್ವಾಭಿಮಾನ ಕುದಿದೆದ್ದಿತು. ನೋವು ಸಹಿಸಿ ಸಹಿಸಿ ಕುಗ್ಗಿ ಹೋದ. ಆದರೂ ಅತ್ಯಂತ ತೀವ್ರವಾದ ದನಿಯಲ್ಲಿ ಗುಡುಗಿದಳು. ಯಾರಿಗೆ ಭಂಡ ಅಂತೀಯೋ ಷಂಡ? ಹೆಂಗಸರ ಮ್ಯಾಲೆ ಕೈ ಎತ್ತುವ ನಿಮ್ಮಂಥ ಹೇಡಿಗಳಂತವನಲ್ಲ ನನ್ನ ಗಂಡ. ಥೂ, ನಿಮ್ಮ ಮುಖಕ್ಕೆ ಬೆಂಕಿ ಹಾಕಲಿ. ನಾಚಿಕೆಯಾಗೋದಿಲ್ಲವೇ ನಿಮಗೆ? ಇಲ್ಲ, ನಾಚಿಕೆಯಾಗುವಂತಿರಲಿಲ್ಲ ಅವರಿಗೆ. ಅವಳು ಅಂದಷ್ಟು ಆ ಪೊಲೀಸರಿನವರಿಗೆ ಕೋಪ ಹೆಚ್ಚುತ್ತಾ ಬಂತು. ಮತ್ತೆ ಭೀಕರವಾಗಿ ಏಟು ಹಾಕತೊಡಗಿದ. ಈ ಮೊದಲು ಅನೇಕ ಸಲ ಎಳೆದು ಉದುರಿ ಹೋಗಿದ್ದರೂ ಸಹ ಇನ್ನೂ ಕೊಂಚ ಉಳಿದುಕೊಂಡಿದ್ದ ಅವಳ ತಲೆ ಕೂದಲನ್ನು ಹಿಡಿದು ಗುಡಿಸಲಿನ ತುಂಬೆಲ್ಲ ದರದರನೆ ಎಳೆದಾಡಿದ. ಮತ್ತೆ ಹೊಡೆದ, ಮತ್ತೆ ಎಳೆದ, ಬೂಟು ಕಾಲಿನಿಂದ ತುಳಿದ. ಅವಳು ಮತ್ತೆ ಎಚ್ಚರ ತಪ್ಪಿ ಬೀಳುತ್ತಲೂ ಮುಖದ ಮೇಲೆಲ್ಲ ನೀರು ಹಾಕಿ ಬಲವಂತವಾಗಿ ಎಚ್ಚರಿಸಿದ. ಕಣ್ಣೆವೆಗಳನ್ನು ಬಿಚ್ಚಿಕೊಂಡು ಹೊರಕ್ಕೆ ದೃಷ್ಟಿಯನ್ನು ಆಡಿಸುವುದು ಅಸಾಧ್ಯವಾಗಿತ್ತು ನಾಗಮ್ಮನಿಗೆ. ಕಣ್ಣುಗಳ ಮೇಲೂ ಏಟು ಬಿದ್ದು ಅಲ್ಲಿಂದಲೂ ನೆತ್ತರು ಸುರಿಯುತ್ತಿತ್ತು. ಬಾಗಿಲು ಹಾಕಿಕೊಂಡು ಹೊರಡುತ್ತಿದ್ದ ಹಾಗೆ ದಫೇದಾರ ಕೂಗಿಕೊಂಡಿದ್ದು ಕೇಳಿಸಿತು. ಇಂದು ಸಾಯಂಕಾಲ ಅವನಿರುವ ಜಾಗ ತಿಳಿದರೆ ಸರಿ, ಇಲ್ಲದಿದ್ದರೆ ಸಿಗಿದು ಹಾಕ್ತೇನೆ, ಕಂಬಕ್ಕೆ ಕಟ್ಟಿ ಚಮಡ ಸುಲಿಯುತ್ತೇನೆ. ಇದುವರೆಗೆ 100 ಸಲವಾದರೂ ಆ ಮಾತು ಬಂದಿರಬಹುದು ಅವನ ಮುಖದಿಂದ. ದಿನವೂ ಸಿಗಿಯುವುದು ನಡೆದಿತ್ತು, ಚರ್ಮ ಸುಲಿಯುವುದೂ ನಡೆದಿತ್ತು. ಆದರೂ ಪ್ರಾಣ ಹೋಗಿರಲಿಲ್ಲ. ಆತ್ಮಹತ್ಯೆ ಮಾಡಿಕೊಳ್ಳುವುದು ಸಹ ಸಾಧ್ಯವಿರಲಿಲ್ಲ ನಾಗಮ್ಮನಿಗೆ. ಅದನ್ನು ಅಸಾಧ್ಯವಾಗಿ ಮಾಡಿದ್ದರವರು. ಅಂಥ ಪ್ರಯತ್ನಕ್ಕೆ ಅವಳು ತೊಡಗಬಾರದೆಂದು ಯೋಚಿಸಿ ಅಲ್ಲಿ ಒಂದು ಬಟ್ಟೆಯ ತುಂಡನ್ನು ಉಳಿಸಿರಲಿಲ್ಲ. ಅವಳ ಸೀರೆ ಕುಪ್ಪಸಗಳನ್ನಂತೂ ಎಂದೋ ಸೆಳೆದೊಯ್ದಿದ್ದರು. ಗುಡಿಸಲಿನಲ್ಲಿದ್ದ ಹಗ್ಗಗಳನ್ನು ದಾರಗಳನ್ನು ಒಂದನ್ನು ಬಿಡದೆ ಸಾಗಿಸಿಕೊಂಡು ಹೋಗಿದ್ದರು. ಗುಡಿಸಲಿಗೆ ಬೆಂಕಿ ಹತ್ತಿಸಿ ಅದರೊಳಗಡೆ ಸುಟ್ಟುಕೊಂಡಾದರೂ ಸಾಯಬಹುದಾಗಿತ್ತು. ಅದು ಸಾಧ್ಯವಿರಲಿಲ್ಲ. ಬೆಂಕಿಯೇ ಸಿಕ್ಕುವಂತಿರಲಿಲ್ಲ. ಬೆಂಕಿ ಪೆಟ್ಟಿಗೆಯೂ ಸಿಕ್ಕುವಂತಿರಲಿಲ್ಲ. ಕತ್ತಲ ರಾತ್ರಿಯಲ್ಲಿ ಹೊರಗಡೆ ಸ್ವಚ್ಛೆಯಾಗಿ ಸಂಚರಿಸುವ ಸರ್ಪಗಳಾದರೂ ಬರಬಾರದೆ ತನ್ನ ಈ ಗುಡಿಸಲಿನ ಸೆರೆಮನೆಯಲ್ಲಿ ಎಂದುಕೊಂಡಿದ್ದಳು ನಾಗಮ್ಮ. ಅವುಗಳ ತೀಕ್ಷ್ಣ ಕಣ್ಣುಗಳ ಹೊಳಪನ್ನು ಕಂಡು ತಾನು ಅವನ್ನು ಗುರುತಿಸಿಯಾಳು. ದರ್ಶನ ಕೊಡಲು ಬಂದ ದೇವರನ್ನು ಸ್ವಾಗತಿಸುವಂತೆ ತಾನು ಅವನ್ನು ಸ್ವಾಗತಿಸಿಯಾಳು. ಸಂತೋಷದಿಂದ ನಗುತ್ತಾ ಅವುಗಳ ಹೆಡೆಗೆ ಕೈ ಹಾಕಿಯಾಳು. ಅವುಗಳ ವಿಷಯುಕ್ತ ಹಲ್ಲು ಕೈಗೆ ಚುಚ್ಚಿದಾಗ ಹರ್ಷದಿಂದ ಕೇಕೆ ಹಾಕಿಯಾಳು. ಅವುಗಳು ಬರದಿದ್ದರೆ ಹೋಗಲಿ, ಹಿಂದೊಮ್ಮೆ ತಮ್ಮ ಹಳ್ಳಿಯ ತುಂಬೆಲ್ಲ ತಾಂಡವ ನೃತ್ಯಗೈದ ಪ್ಲೇಗಿನ ಮಾರಿಯಾದರೂ ಏಕೆ ಬರಬಾರದೋ ತನ್ನ ಬಳಿಗೆ? ರೈತರ ಮನೆಗಳನ್ನೆಲ್ಲ ಸುಟ್ಟು ಬೂದಿ ಮಾಡಿದ ಆ ಅಗ್ನಿಜ್ವಾಲೆ ಅದೇಕೆ ಸುಳಿಯಲಿಲ್ಲವೋ ಈ ಗುಡಿಸಲಿನ ಬಳಿಗೆ? ಆ ಜ್ವಾಲೆಯನ್ನಿತ್ತ ಹಾರಿಸಿ ತರಲು ಗಾಳಿಗೆ ಕೂಡ ಮನಸ್ಸು ಬರಲಿಲ್ಲವೇ? ನಿಸರ್ಗವೆಲ್ಲ ಒಂದುಗೂಡಿ ಭೀಕರ ಸಂಚು ಹೊಡೆದಿದೆಯೇನೋ ತನ್ನ ವಿರುದ್ಧವಾಗಿ. ಓ, ತನ್ನ ಗಂಡ, ತನ್ನ ಪ್ರಾಣಪ್ರಿಯ ಗಂಡ ಎಲ್ಲಿದ್ದಾನೆ? ಆತ ಯಾವ ಕಾಡಿನಲ್ಲಿದ್ದಾನೆ? ಎಲ್ಲಿ ಅಲಿಯುತ್ತಿದ್ದಾನೆ? ಎಷ್ಟು ಕಷ್ಟಪಡುತ್ತಿದ್ದಾನೆ? ಎಂಥ ಯಾತನೆ ಅನುಭವಿಸುತ್ತಿದ್ದಾನೋ? ತನಗೊದಗಿದ ಅಂಥ ಭೀಕರ ಸ್ಥಿತಿಯಲ್ಲೂ ನಾಗಮ್ಮನಿಗೆ ತನ್ನ ಗಂಡನ ಸಂಕಟಗಳ ವಿಚಾರ ಬಂದು ಹೃದಯ ಕುದಿಯತೊಡಗಿತು. ಅವನ ತೊಂದರೆಗಳನ್ನು ಕುರಿತು ಯೋಚಿಸಿದ ಹಾಗೆಲ್ಲ ತನ್ನ ನೋವು ಮರೆತು ಹೋಗತೊಡಗಿತ್ತು. 8 ದಿನಗಳಿಂದ ರೊಟ್ಟಿ ಇಳಿದಿರಲಿಲ್ಲ ಅವಳ ಹೊಟ್ಟೆಗೆ. ಅಂಥ ಸ್ಥಿತಿಯಲ್ಲೂ ಆಕೆಗೆ ಗಂಡನ ಊಟದ ನೆನಪಾಯಿತು. ಅವನಿಗೆ ರೊಟ್ಟಿ ಸಿಕ್ಕುತ್ತಿದೆಯೋ ಇಲ್ಲವೋ
ಎಂದುಕೊಂಡು ಅವಳ ಕಣ್ಣುಗಳಲ್ಲಿ ನೀರು ಚಿಮ್ಮಿ ಬಂತು. ಅಂದು ರಾತ್ರಿ ಹಳ್ಳಿಯನ್ನು ಬಿಟ್ಟು ತೊಲಗುವಾಗ ತನ್ನನ್ನು ಎಂದೆಂದೂ ಬಿಡಲಾರದಂತೆ ಬಿಗಿದಪ್ಪಿಕೊಂಡು ಕೆನ್ನೆಗೆ ಕೆನ್ನೆ ಇಟ್ಟು ಸವರುತ್ತಾ ತಲೆಗೂದಲನ್ನು ನೆವರಿಸುತ್ತಾ, ಹೆದರಬೇಡ ನಾಗು, ಈ ಗಲಾಟೆ ಎಲ್ಲ ಮುಗಿದ ಬಳಿಕ ಮತ್ತೆ ಬರ್ತೇನೆ, ನನಗಾಗಿ ಧೈರ್ಯದಿಂದ ಕಾದಿರು ಎಂದು ಭರವಸೆ ಕೊಟ್ಟು ಅಗಲಲು ಸಿದ್ಧವಾಗಿ ನಿಂತಾಗಿನ ಆತನ ಪ್ರೇಮ ಮೂರ್ತಿ ಮತ್ತೆ ಅವಳ ಕಣ್ಣೆದುರು ಬಂತು. ಎಂದಿಗೆ ಮುಗಿಯುವುದೋ ಈ ಪೊಲೀಸ್ ರಾಜ್ಯ? ಎಂದು ಇವರೆಲ್ಲ ಇಲ್ಲಿಂದ ಹೊರಡುವರೋ? ಎಂದು ಬರುತ್ತಾನೋ ನನ್ನೊಡೆಯ? ನಾನೆಂದು ಅವನ್ನ ನೋಡುತ್ತೇನೋ? ಇಲ್ಲ, ಹೀಗೆ ಈ ಪೊಲೀಸರ ಹಿಂಸೆಗೆ ಬಲಿಯಾಗಿ ಪ್ರಾಣ ನೀಗುತ್ತೇನೇನೋ? ಅಯ್ಯೋ ನನ್ನೊಡೆಯ, ಎಲ್ಲಿದ್ದೀಯೋ ನೀನು? ಒಂದು ಸಲವಾದರೂ ಮಖ ತೋರಿಸು. ನಿನ್ನ ಮುದ್ದು ಮಖ ನೋಡಿ ನಿನ್ನ ತೊಡೆ ಮೇಲೆ ತಲೆ ಇಟ್ಟು ಪ್ರಾಣ ಬಿಡ್ತೇನೆ. ಈ ಪಶುಗಳಿಂದ ಹೊಲೆಗೆಟ್ಟ ಈ ಹಾಳು ದೇಹ ನೀಗ್ತೇನೆ ಎಂದು ಹಲುಬಿದಳು ನಾಗಮ್ಮ. ಗುಡಿಸಲಿಗೆ ಹತ್ತಿರದಲ್ಲಿದ್ದ ಮಾವಿನ ಮರದ ಮೇಲೆ ಕುಳಿತುಕೊಂಡು ಹಕ್ಕಿಯೊಂದು ಹಾಡುತ್ತಿದ್ದುದು ಕೇಳಿಬಂತು. ಆ ಹಕ್ಕಿಯ ಕೂಗಿನ ರೂಪದಲ್ಲಿ ತನ್ನ ಪ್ರಾಣಪ್ರಿಯ ಪತಿಯ ಭರವಸೆಯ ಸುದ್ದಿಯೇ ಕೇಳಿಸಿದ ಹಾಗಾಯಿತು ನಾಗಮ್ಮನಿಗೆ. ಹೆದರಬೇಡ ನಾಗು, ಬರ್ತೇನೆ ನಾನು, ಬಂದು ನಿನ್ನನ್ನೀ ನರಕದಿಂದ ಪಾರು ಮಾಡ್ತೇನೆ ಎಂದು ಅಭಯ ಕೊಟ್ಟಂತೆ ಭಾಸವಾಯಿತು. ಆ ಕಲ್ಪನೆಯ ಮಾತಿನಿಂದಲೂ ಸಹ ಕೊಂಚ ಸಮಾಧಾನವಾಯಿತು ಆಕೆಗೆ. ಮೂಲೆಯಲ್ಲಿದ್ದ ರೊಟ್ಟಿಯ ತುಂಡನ್ನೆತ್ತಿ ಬಾಯಿಗಿಟ್ಟುಕೊಳ್ಳಲು ಪ್ರಯತ್ನಿಸಿದಳು. ಎಷ್ಟು ದಿನಗಳ ಹಿಂದೆ ಬೇಯಿಸಿದ್ದೋ ಅದು ಒಣಗಿ ಕಲ್ಲಿನಂತಾಗಿತ್ತು. ಶಕ್ತಿಹೀನವಾದ ಅವಳ ಹಲ್ಲು ಅದನ್ನು ಅಗೆಯುವುದು ಅಸಾಧ್ಯವಾಗಿತ್ತು. ಬಾಯಿಗೆ ಇಟ್ಟುಕೊಂಡದ್ದೆಷ್ಟೋ ಅಷ್ಟೇ, ರೊಟ್ಟಿಯನ್ನು ತಿನ್ನಲು ಸಾಧ್ಯವಾಗಲಿಲ್ಲ. ಮತ್ತೆ ಸರಕ್ಕನೆ ಅವಳಿಗೆ ತನ್ನ ಅಜ್ಞಾತವಾಸಿ ಪತಿಯ ಜ್ಞಾಪಕ ಬಂತು. ಪೊಲೀಸರಿಂದ ಪಾರಾಗುವುದಕ್ಕಾಗಿ ತಲೆಮರೆಸಿಕೊಂಡು ಅನ್ನ ನೀರಿಲ್ಲದ ಕಾಡು ಬಿಟ್ಟು ಸುತ್ತುತ್ತಿದ್ದನು ಆತ. ಇಂಥ ನರಕ ಹಿಂಸೆಗೆ ಒಳಗಾಗಿದ್ದರೂ ಸಹ ಒಣರೊಟ್ಟಿಯಾದರೂ ಸಿಕ್ಕುತ್ತಿದೆ ತನಗೆ. ಅವನಿಗೆ ಒಣರೊಟ್ಟಿಗೂ ಸಹ ಗತಿ ಇರಲಿಕ್ಕಿಲ್ಲ. ಏನಾಗಿದ್ದಿತ್ತೋ ಆತನ ಸ್ಥಿತಿ. ರೊಟ್ಟಿ ತಿನ್ನಲು ಮನಸ್ಸಾಗಲಿಲ್ಲ ಅವಳಿಗೆ. ಅದನ್ನು ನೆಲದ ಮೇಲೆಸೆದು ಬಿಟ್ಟು ಹಾಗೆ ಅಲ್ಲಿಯೇ ಒರಗಿಕೊಂಡಳು. ಅವಳ ಚಿತ್ತದಲ್ಲಿ ಒಂದೇ ವಿಚಾರ, ಪತಿ, ತನ್ನ ಪತಿ. ಅದೇ ದಿನ ಅದೇ ಸಮಯದಲ್ಲಿ ಅಲ್ಲಿಂದ 20 ಮೈಲಿ ದೂರದಲ್ಲಿದ್ದ ಕಾಡಿನಲ್ಲಿ ಅವಳ ಪತಿಯಾದ ಆ ಅಜ್ಞಾತವಾಸಿ ಗಿಡವೊಂದರ ನೆರಳಿನಲ್ಲಿ ಅವಳ ಯೋಚನೆಯಲ್ಲಿ ಒರಗಿಕೊಂಡಿದ್ದ. ಸುತ್ತಲೂ ದಟ್ಟವಾಗಿ ಬೆಳೆದು ನಿಂತಿದ್ದ ಗಿಡಗಂಟೆಗಳ ನಿಸರ್ಗ ನಿರ್ಮಿತ ಕೋಟೆಯಂಥ ಸ್ಥಳದಲ್ಲಿ ಆತ ಬಿದ್ದುಕೊಂಡಿದ್ದಾನೆ. 8 ದಿನಗಳಿಗೆ ಹಿಂದೆ ಹಳ್ಳಿಯನ್ನು ಬಿಟ್ಟು ಹೊರಟಂದಿನಿಂದ ಅಲ್ಲಿ ಇಲ್ಲಿ ಅಲೆಯುತ್ತಿದ್ದು ಕಾಡಿನಲ್ಲಿ ಸಿಕ್ಕಿದ ಹಣ್ಣು ಕಾಯಿಗಳನ್ನು ತಿಂದು ಜೀವ ಹಿಡಿದುಕೊಂಡಿದ್ದಾನೆ. ಆ ಸತತ ಅಲೆದಾಟ ಉಪವಾಸಗಳ ಛಾಯೆ ಅವನ ಮುಖದ ಮೇಲೆಲ್ಲ ಮೂಡಿದೆ. ಕುಸ್ತಿಯ ಜಟ್ಟಿಯಂಥ ಬಲಿಷ್ಠವಾದ ಆತನ ಶರೀರ ಸೊರಗಿ ಕೃಶವಾಗಿ ಹೋಗಿದೆ. ಬೆಳೆದ ಗಡ್ಡ ಮೀಸೆಗಳಿಂದ ವಿಲಕ್ಷಣವಾಗಿ ಕಳಾಹೀನವಾಗಿ ತೋರುವ ಮುಖ, ಕಲ್ಲು ಮುಳ್ಳು ತುಳಿದು ಛಿದ್ರವಾದ ಕಾಲು, ಚಿನ್ನ ವಿಚ್ಛಿನ್ನವಾದ ಅಂಗಿ, ಪಂಚೆ, ಜತೆಯಲ್ಲೇ ಯಾವಾಗಲೂ ಅಂಟಿಕೊಂಡಿದ್ದ ಬಂಧನದ ಆ ಶಂಕೆ ಬೇರೆ. ಯಾವಾಗ ಎಲ್ಲಿ ಎಂಥ ಸನ್ನಿವೇಶದಲ್ಲಿ ಪೊಲೀಸರು ಅವನನ್ನು ಮುತ್ತಬಹುದೆಂಬ ನಿಯಮವಿರಲಿಲ್ಲ. ಜನದ ಕಣ್ಣು ತಪ್ಪಿಸಿ ತಿರುಗುವುದು ಅತ್ಯಂತ ಸಾಹಸದ ಕೆಲಸವಾಗಿತ್ತು. ಎಲ್ಲಿಯಾದರೂ ಕೊಂಚ ಅಜಾಗರೂಕತೆಯುಂಟಾದರೆ ಸಾಕು, ಆತ ಸಿಕ್ಕಿ ಬೀಳಬಹುದಾಗಿತ್ತು. ಆ ನಂತರ ಗೊತ್ತೇ ಇದೆಯಲ್ಲ ವಿಚಾರಣೆ, ಫಾಸಿ, ಶಿಕ್ಷೆ. ಫಾಸಿ, ಶೂಲಕ್ಕೇರಲು ತಾನೇನು ಹೆದರುವುದಿಲ್ಲ, ಅದೇನೋ ಸರಿಯೇ. ಆದರೆ ಶೂಲಕ್ಕೇರುವುದರಿಂದ ಪ್ರಯೋಜನವಾದರೂ ಏನು? ಯಾವ ಕಾರಣಕ್ಕಾಗಿ ಶೂಲಕ್ಕೇರಬೇಕು ತಾನು? ಆ ಶಿಕ್ಷೆ ವಿಧಿಸಲು ಇವರಿಗಿರುವ ಅಧಿಕಾರವಾದರೂ ಏನು? ಅಂದು ತಮ್ಮ ಹಳ್ಳಿಯಲ್ಲಿ ನಡೆದ ದುರಂತ ಘಟನೆಗಳೆಲ್ಲ ಮತ್ತೆ ಅವನ ಬಗೆಗಣ್ಣಿನೆದುರು ಸುಡಿದು ಹೋದವು. ಆಗಸ್ಟ್ ಚಳುವಳಿಗಾರಂಭ. ತಮ್ಮ ಹಳ್ಳಿಯಲ್ಲಿ ಸ್ವತಂತ್ರ ರಾಜ್ಯ ಸ್ಥಾಪನೆ, ಪಟೇಲ್ ಶಾನುಭಾಗರ ರಾಜೀನಾಮೆ. ಸ್ವತಂತ್ರ ರಾಜ್ಯವನ್ನು ಮುರಿಯಲು ಬಂದ ಪೊಲೀಸು ಅಧಿಕಾರಿಗಳು ಹಳ್ಳಿಯ ಕಾವಲು ನಡೆಸುತ್ತಿದ್ದ ಹುಡುಗರನ್ನವರು ಹೊಡೆದುದು. ಆ ಗಲಾಟೆಯಿಂದಾಗಿ ಹಳ್ಳಿಯ ಜನ ತಿರುಗಿಬಿದ್ದು ಇನ್ನೂ ಗಲಭೆಯಾದುದು. ಇತ್ತಂಡದ ಹೊಡೆದಾಟದಲ್ಲಿ ಅಧಿಕಾರಿಯೊಬ್ಬ ಗಾಯಗೊಂಡು ಪ್ರಾಣ ಬಿಟ್ಟದ್ದು. ಆ ಸಮಯದಲ್ಲಿ ಹೊಲದಲ್ಲಿ ಕೆಲಸದಲ್ಲಿದ್ದ ತಾನೂ ಅನಾಹುತದ ಸುದ್ದಿ ಕೇಳಿ ಸ್ಥಳಕ್ಕೆ ಧಾವಿಸಿ ಬಂದದ್ದು.
ಮರುದಿನ ಮಿಲಿಟರಿಯವರು ಬಂದು ಊರನ್ನೆಲ್ಲ ಕೊಳ್ಳೆ ಹೊಡೆಯುವರೆಂಬ ಸುದ್ದಿ ಹರಡಿದುದು. ಅಂದು ರಾತ್ರಿಯೇ ತಾವೆಲ್ಲರೂ ಹಳ್ಳಿಯನ್ನು ಬಿಟ್ಟು ಹೊರಟುದು. ಅಬ್ಬಾ, ಎಂಥ ರುದ್ರ ಘಟನೆಗಳು ಅವು! ತನ್ನ ಮನಸ್ಸಿಗೆ ವಿರುದ್ಧವಾಗಿ ತಾನೂ ಅಲ್ಲಿಂದ ಹೊರಡಲೇಬೇಕಾಗಿತ್ತು. ಊರ ಹಿರಿಯರು ಒತ್ತಾಯಪಡಿಸಿದರು. ಕಾಂಗ್ರೆಸ್ ಪ್ರೇಮಿಗಳಿಗೆಲ್ಲ ನೀನೇ ಮುಖಂಡ, ನಿನ್ನನ್ನು ಪೊಲೀಸರು ಬಿಡುವುದಿಲ್ಲ. ಒಬ್ಬ ಅಧಿಕಾರಿಯ ಪ್ರಾಣಕ್ಕಾಗಿ ಅವರು ನಮ್ಮಲ್ಲಿ 20 ಜನರ ಪ್ರಾಣವನ್ನಾದರೂ ತೆಗೆದುಕೊಳ್ಳದಿರುವುದಿಲ್ಲ. ನಿನ್ನಂತೂ ಅವರು ಬಿಡುವುದೇ ಸಾಧ್ಯವಿಲ್ಲ. ಸುಮ್ಮನೇಕೆ ಶೂಲಕ್ಕೇರುತ್ತಿ? ಹೊರಡು ಹೊರಡು ಎಂದರು. ಹೊರಡಲೇಬೇಕಾಯಿತು ತಾನು. ಈಗ ಏನಾಗಿದೆಯೋ ತಮ್ಮ ಹಳ್ಳಿಯ ಗತಿ. ಆ ಪೊಲೀಸ್ ರಾಜ್ಯ ಅದನ್ನು ಯಾವ ಗತಿಗೀಡು ಮಾಡಿದೆಯೋ? ಎಷ್ಟು ಜನರನ್ನು ಹಿಡಿದಿರುವರೋ, ಎಷ್ಟು ಜನರನ್ನು ಪೀಡಿಸುತ್ತಿರುವರೋ. ನಾನು ತನ್ನ ಪ್ರೀತಿಯ ನಾಗು, ಅವಳು ಸಿಕ್ಕಿರುವಳೋ ಏನೋ ಅವರ ಕೈಯಲ್ಲಿ. ಸಿಕ್ಕಿದರೆ ಅಧಿಕಾರಿಯ ಸಾವಿಗೆ ಅವಳೇನೂ ಕಾರಣಲಲ್ಲ. ಯಾವ ಅಪರಾಧವನ್ನು ಆಕೆ ಮಾಡಿದವಳಲ್ಲ, ಅದೇನೋ ನಿಜ. ಆದರೆ ಸೇಡಿನಿಂದ ಉನ್ಮತ್ತರಾದ ಆ ಪೊಲೀಸರು ನ್ಯಾಯಗಳ ವಿಚಾರ ಮಾಡುವುದುಂಟೆ? ಕೈಗೆ ಸಿಕ್ಕಿದವರನ್ನೆಲ್ಲ ಅವರು ಪೀಡಿಸಬಹುದು, ಅನನ್ವಿತ ಅತ್ಯಾಚಾರಗಳನ್ನು ನಡೆಸಬಹುದು. ನಾಗುವನ್ನು ಅವರು ಹಿಡಿದಿದ್ದರೇ? ಆ ಯೋಚನೆಯೊಂದಿಗೆ ಅವನ ಹೃದಯ ಜುಮ್ಮೆನ್ನುತ್ತಿತ್ತು. ಹಳ್ಳಿಯಲ್ಲಿ ನಡೆದ ಘಟನೆಗಳ ಬಗ್ಗೆ ಒಂದು ಸುದ್ದಿಯೂ ಅವನಿಗೆ ತಿಳಿಯುವಂತಿರಲಿಲ್ಲ. ಅಡಗಿಕೊಂಡಿದ್ದ ಕಾಡು ಪ್ರದೇಶವನ್ನು ತೊರೆದು ಜನವಸತಿಯ ಸ್ಥಳಗಳಿಗೆ ಪ್ರವೇಶಿಸಿದರೆ ತಾನೇ ಸುದ್ದಿ ತಿಳಿದೀತು. ಮುಖದ ಗಡ್ಡ ಸಾಕಷ್ಟು ಬೆಳೆಯುವ ತನಕ, ವೇಷಾಂತರ ಮಾಡಲು ಸಾಧ್ಯವಾಗುವ ತನಕ ಕಾಡು ಬಿಟ್ಟು ಹೊರಡುವುದು ಗಂಡಾಂತರದ್ದಾಗಿತ್ತು. ಅದುವರೆಗೂ ಶಂಕೆ ಕುಶಂಕೆಗಳ ಈ ವಿಲಕ್ಷಣ ಅಸಹ್ಯ ಬಿರುಗಾಳಿಗೆ ಸಿಲುಕಿ ಹೃದಯ ಒದ್ದಾಡಬೇಕಾಗಿತ್ತು. ಅಂದು ಅಂಥದ್ದೇ ಭೀಕರ ಕಳವಳ. ತಮ್ಮ ಹಳ್ಳಿಯ ಗತಿ, ಪತ್ನಿ ನಾಗುಗತಿ ಯಾವುದೂ ತಿಳಿಯಲೊಲ್ಲದು. ಹಠಾತ್ತಾಗಿ ಅಜ್ಞಾತವಾಸಿ ಬೆಚ್ಚಿಬಿದ್ದು ಎದ್ದು ಕುಳಿತ. ಹತ್ತಿರದಿಂದ ಸಣ್ಣ ದನಿಯಲ್ಲಿ ಯಾರೋ ಕೂಗಿ ಕರೆದುದು ಕೇಳಿಸಿತು. ಚನ್ನಬಸಪ್ಪ ಎಂದು. ಕೊನೆಗೂ ಪೊಲೀಸರು ತನ್ನ ಸುಳಿವನ್ನು ಕಂಡುಹಿಡಿದರೋ ಏನೋ, ತನ್ನನ್ನು ಸುಲಭವಾಗಿ ಬಲೆಗೆ ಬೀಳಿಸಲು ಈ ರೀತಿ ಕೂಗುತ್ತಿರುವರೋ ಏನೋ ಎಂದುಕೊಂಡು ಚನ್ನಬಸಪ್ಪ ಹತ್ತಿರ ಇದ್ದ ದೊಣ್ಣೆಯನ್ನೆತ್ತಿಕೊಂಡು ಅವರನ್ನೆದುರಿಸಲು ಸಿದ್ಧನಾಗಿ ನಿಂತ. ಚನ್ನಬಸಪ್ಪ, ಹಾದಿ ಎಲ್ಲೇ? ಮತ್ತೆ ಕೇಳಿಸಿತು ಅದೇ ಕೂಗು. ಪೊಲೀಸರ ದನಿಯಲ್ಲ ಅದು, ಅವನಿಗೆ ಚಿರಪರಿಚಿತವಾದ ಕರಿಯಪ್ಪನ ದನಿ. ತಮ್ಮ ಪಕ್ಕದ ಮನೆಯ ಮುದುಕ ಕರಿಯ. ಇಲ್ಲಿಯವರೆಗೆ ಹೇಗೆ ಬಂದೆನೋ ಎಂದುಕೊಳ್ಳುತ್ತಾ ಚನ್ನಬಸಪ್ಪ ಆತ್ಮಾನಂದದಿಂದ ಮುಂದುವರೆದು ಪೊದೆಯಾಚೆ ನಿಂತುಕೊಂಡು ಹಾದಿಯನ್ನು ಕಾಣದೆ ಗೋಳಾಡುತ್ತಿದ್ದ ಮುದುಕನನ್ನು ಕರೆದುಕೊಂಡು ಬಂದ. ಬಿಸಿಲಿನಲ್ಲಿ ದಾರಿ ನಡೆದು ತುಂಬ ಆಯಾಸಗೊಂಡಿದ್ದ ಆ ಮುದುಕ ಗಿಡದ ನೆರಳಿಗೆ ಒರಗಿಕೊಂಡು ಗಾಳಿ ಹಾಕಿಕೊಳ್ಳತೊಡಗಿದ. ಎಲ್ಲಿಂದ ಬಂದೀಯಪ್ಪ ಕರಿಯಣ್ಣ ಎಂದು ಆತುರದಿಂದ ಕೇಳಿದ ಚನ್ನಬಸಪ್ಪ. ಊರಿನಿಂದಲೇ ಬಂದೇನಪ್ಪ, 3-4 ದಿನದಿಂದ ಹುಡುಕುತ್ತಾ ಇದ್ದೀನಿ. ಇವತ್ತು ಸಿಕ್ಕಿದೆ ತಮ್ಮ ಚೆನ್ನ. ಈಗಲೇ ಊರಿಗೆ ಹೊರಡಪ್ಪ, ಹೇಗಾದರೂ ಮಾಡು. ಆದರೆ ಊರಿಗೆ ಹೋಗು, ಅಲ್ಲಿ ನಾಗಮ್ಮ ಸಾಯ್ತಾ ಇದ್ದಾಳೆ. ಚನ್ನಬಸಪ್ಪನ ಎದೆ ಢವಢವನೆ ಹೊಡೆದುಕೊಳ್ಳತೊಡಗಿತು. ಏನಾಗಿದೆ ಅವಳಿಗೆ ಕರಿಯಣ್ಣ ಎಂದ. ಏನು ಹೇಳಿ ತಮ್ಮ ನಿನಗೆ? ನೀವೆಲ್ಲ ಪರಾರಿ ಆದಾಗ ನಾವು ಮುದುಕರು ಹೆಣ್ಣು ಮಕ್ಕಳು ಆ ಗುಡ್ಡದಾಗ ಅಡಗಿದ್ದೇವಲ್ಲ, ಅಲ್ಲಿಗೆ ಬಂದರು ಪೊಲೀಸರು. ನಮ್ಮೆಲ್ಲರನ್ನು ಹಿಡಿದರು, ಹೊಡೆದರು, ಎಲ್ಲರ ಮನೆಗಳನ್ನು ಲೂಟಿ ಮಾಡಿದರು. ನಾಗಮ್ಮನೂ ಸಿಕ್ಕಿದಾಳೆ ಅವರ ಕೈಯಾಗ. ಏನು ಹೇಳಲಿ ಚನ್ನಬಸಪ್ಪ, ಅವಳನ್ನು ಹೊಡೆದು ಬಡೆದು ಹಣ್ಣು ಮಾಡಿದಾರಂತೆ ಆ ದೆವ್ವಗಳು. ಈಗ ಆಕೆಯನ್ನು ಉಳಿಸೋದು ನಿನ್ನಿಂದ ಹೊರತು ಇನ್ನಾರಿಂದಲೂ ಆಗೋದಿಲ್ಲ. ಅದಕ್ಕೆ ನಿನ್ನ ಹುಡ್ಕೊಂಡು ಬಂದೆ ನಾನು. ಆ ಪೊಲೀಸರ ಕೈಯಿಂದ ಹೇಗೋ ಪಾರಾಗಿ ಬಂದೆ. ಚೆನ್ನಣ್ಣ, ನಾಗಮ್ಮನ ಗತಿ ನೆನೆದರೆ ನನ್ನ ಕರುಳೆಲ್ಲ ಹಿಂಡಿದ ಹಾಗಾಗ್ತೈತಿ. ಈಗಲೇ ಹೋಗಪ್ಪ ನೀನು, ಒಂದು ಗಳಿಗೆಯೂ ತಡ ಮಾಡಬೇಡ. ಆಕೆ ಏನು ಮಾಡಿದ್ದಾಳಪ್ಪ ಆ ಪೊಲೀಸರಿಗೆ? ಅವಳನ್ನು ಯಾಕೆ ಪೀಡಿಸ್ತಾ ಇದ್ದಾರೆ ಅವರು ಎಂದ ಚನ್ನಬಸಪ್ಪ ಕಳವಳದಿಂದ ಭಾರವಾದ ದನಿಯಲ್ಲಿ. ಯಾಕೆ ಅಂತ ಏನು ಹೇಳೋದಪ್ಪ, ಯಾರು ಕೇಳುವವರು ಅವರನ್ನು? ಊರಾಗೆಲ್ಲ ಅವರದೇ ರಾಜ್ಯ, ನ್ಯಾಯ, ನೀತಿ ಅನ್ನೋದನ್ನೆಲ್ಲ ಗಾಳಿಗೆ ತೂರಿಬಿಟ್ಟಾರ. ನಿನ್ನ ಮೇಲೆ ಅವರಿಗೆ ಕಣ್ಣಿತ್ತು. ನೀನು ಪರಾರಿಯಾದದ್ದು ತಿಳಿಯುತ್ತಲೋ ಅವರ ಹೊಟ್ಟೆಯೊಳಗೆ ಬೆಂಕಿ ಬಿತ್ತು. ಅದಕ್ಕೆ ನಿನ್ನ ಹೆಂಡತಿಯನ್ನು ಹಿಡಿದು ಹೊಡೆದು ಬಡಿದು ಪೀಡಿಸ್ತಾ ಇದ್ದಾರೆ. ನೀನು ಇರೋ ಸ್ಥಳವನ್ನು ಆಕೆ ತಿಳಿಸಲಿ ಅಂತ. ಇಲ್ಲಿ ನೀನು ಇರೋದು ಆಕೆಗಾದರೂ ಎಲ್ಲಿ ಗೊತ್ತು? ಗೊತ್ತಿದ್ದರೂ ಆಕೆ ಅವರಿಗೆ ತಿಳಿಸೋದು ಹೇಗೆ? ಪ್ರಾಣ ಹೋದರೂ ತಿಳಿಸಲಿಕ್ಕಿಲ್ಲ ಆಕೆ.
ಈಗ ಅವಳನ್ನು ಆ ಸೈತಾನರಿಂದ ಉಳಿಸಬೇಕಾದರೆ ನೀನೇ ಹೋಗಬೇಕು. ಹೋಗಪ್ಪ, ಬೇಗ ಹೋಗು. ಒಂದೆರಡು ಕ್ಷಣ ತನ್ನ ದೇಹದೆಲ್ಲ ಅಂಗಾಂಗಗಳ ಚಲನವಲನವು ನಿಂತು ಹೋದಂತಾಯಿತು ಚೆನ್ನಬಸಪ್ಪನಿಗೆ. ತನ್ನ ಪ್ರೀತಿಯ ಪತ್ನಿಗೊದಗಿದ ಈ ಘೋರ ಸಂಕಟವನ್ನು ತಿಳಿದು ಅವನ ನರನಾಡಿಗಳ ಚಟುವಟಿಕೆಯೇ ನಿಂತಂತಾಯಿತು. ತಾನು ತಲೆ ತಪ್ಪಿಸಿಕೊಂಡಿರುವುದರಿಂದಲೇ ಇಂಥ ಸ್ಥಿತಿ ಬಂತು ಅವಳಿಗೆ. ತನಗಾಗಿಯೇ ಪೊಲೀಸರು ಅವಳನ್ನು ಹಿಂಸಿಸುತ್ತಿರುವುದು. ಈ ರೀತಿ ಅವಳನ್ನು ಸಾಯಲು ಬಿಟ್ಟು ತಾನು ಇಲ್ಲಿ ಅಜ್ಞಾತವಾಸಿಯಾಗಿದ್ದರೂ ಪ್ರಯೋಜನವೇನು? ದೇಶದಲ್ಲೆಲ್ಲ ಹರಡಿಕೊಂಡಿರುವ ಸರಕಾರಿ ಗೂಢಚಾರರ ಬಲೆಗೆ ಸಿಲುಕಿ ಇಂದಿಲ್ಲ ನಾಳೆಯಾದರೂ ತಾನು ಶೂಲಕ್ಕೇರುವುದು ನಿಶ್ಚಿತ. ಹೀಗಿರುವಾಗ ಇಂದೇನು ನಾಳೆ ಏನು ಎಂದಾದರೂ ತನ್ನ ಪ್ರಾಣ ಹೋಗುವುದೇ? ತನ್ನ ಪ್ರಾಣವೊಂದು ಹೋದರೂ ಹೋಗಲಿ, ತನ್ನ ಪ್ರೀತಿಯ ಪತ್ನಿಯ ಪ್ರಾಣವಾದರೂ ಉಳಿಯಲೇಬೇಕು, ಉಳಿಸಲೇಬೇಕು. ಅದನ್ನುಳಿಸುವುದು ತನ್ನ ಕೈಯಲ್ಲಿದೆ. ಹೌದು, ತನ್ನ ಕೈಯಲ್ಲೇ ಇದೆ. ಅವನ ಮನಸ್ಸು ಮೂಕವಾಗಿ ನಿರ್ಧಾರ ಮಾಡಿತು. ಅದರಿಂದಾಗಿ ಅವನ ಹೃದಯದ ಭಾರ ಅರ್ಧಕ್ಕರ್ಧ ಇಳಿದ ಹಾಗಾಯಿತು. ಮುದುಕ ಹೇಳುತ್ತಲೇ ಇದ್ದ, ಒಂದು ಗಳಿಗೇನೂ ತಡ ಮಾಡಬೇಡ ಚೆನ್ನಪ್ಪ, ಈಗಿಂದೀಗಲೇ ಹೊರಡು. ಅವಳನ್ನು ಕೊಲ್ತಾ ಇದ್ದಾರೆ ಆ ರಾಕ್ಷಸರು. ಹೋಗು, ಈಗಲೇ ಹೊರಡು, ಅವಳನ್ನುಳಿಸು. ಹೋಗ್ತೇನೆ ಕರಿಯಣ್ಣ, ಆದರೆ ಇಲ್ಲಿ ನಿನ್ನ ಗತಿ ಹೇಗೆ? ಮುಪ್ಪಿನ ಮುದುಕ ನೀನು. ಕಾಡು ತಿರುಗಿ ದಣಿದುಕೊಂಡು ಬಂದಿದ್ದೀಯಾ? ಹೊಟ್ಟೆಗೇನು ಮಾಡ್ತೀ ಅಂತ ದಣಿವಿನಲ್ಲೂ ಸಮಾಧಾನದಿಂದ ನಗುತ್ತಾ ಆ ರೈತ ಮುದುಕ ಉತ್ತರವಿತ್ತ. ನನ್ನ ಚಿಂತೆ ಯಾಕಪ್ಪ ನಿನಗೆ? ನಾನೆಲ್ಲ ನೋಡಿಕೊಳ್ತೇನೆ. ಇಲ್ಲೆಲ್ಲಾದರೂ ಹಣ್ಣು ಗಿಣ್ಣು ಸಿಗ್ತವೆ, ತಿಂದು ಕಾಲ ಕಳಿತೇನೆ. ಇಲ್ಲೇ ಸಮೀಪದಾಗಿನ ಹಳ್ಳಿಯೊಳಗ ನಮ್ಮ ಗುರುತಿನವರದ್ದೊಂದು ಮನೆ ಐತೆ, ಅಲ್ಲಿಗೆ ಹೋಗ್ತೇನೆ. ನನ್ನ ವಿಚಾರ ಬಿಟ್ಬಿಟ್ಟು ಈಗಲೇ ಹೊರಡು ನೀನು. ದೊಣ್ಣೆಯನ್ನು ಕೈಗೆತ್ತಿಕೊಂಡು ಹೊರಡಲು ಸಿದ್ಧನಾಗಿ, ಚೆನ್ನಬಸಪ್ಪ ಎಲ್ಲಿಟ್ಟಿದ್ದಾರೆ ನಾಗುನ್ನ ಗೊತ್ತೈತೇನೋ ನಿನಗೆ ಎಂದ. ಊರ ಹೊರಗಿನ ಶಾನುಭೋಗರ ತೋಟದ ಗುಡಿಸಿನೊಳಗೆ ಇಟ್ಟಾರಂತ, ಬೀಗ ಹಾಕಿದಾರಂತೆ. ಬಾವಿಯ ಹತ್ತಿರ ಅವರು ಬೀಡು ಬಿಟ್ಟಾರ. ಡೇರೆ ಹಾಕಿಕೊಂಡು ಹುಷಾರಾಗಿ ಹೋಗು, ಅವಳನ್ನು ಬಿಡಿಸಿಕೊಂಡು ಬಾ. ನಿನ್ನ ಹರಕೆ ಫಲಿಸಲಿ ಅಜ್ಜ ಎಂದು ಮನಸ್ಸಿನಲ್ಲೇ ಹೇಳಿಕೊಳ್ಳುತ್ತಾ ಚೆನ್ನಬಸಪ್ಪ ದೊಣ್ಣೆಯನ್ನೂರುತ್ತಾ ಅಲ್ಲಿಂದ ಹೊರಟ. ಅವನ ಆಕೃತಿ ಗಿಡಗಳ ಗುಂಪಿನಲ್ಲಿ ಮರೆಯಾಗುವವರೆಗೂ ಮುದುಕ ಅವನನ್ನೇ ನಿಟ್ಟಿಸುತ್ತಿದ್ದು, ಆನಂತರ ಸಮಾಧಾನದ ಉಸಿರು ಹಾಕಿ ತನ್ನಷ್ಟಕ್ಕೆ ತಾನೇ ಹೇಳಿಕೊಂಡ, ದೇವರೇ, ಭರಮಪ್ಪ ನನ್ನ ಕೆಲಸ ನಾ ಮಾಡಿದೆ, ಇನ್ನು ಅವನ ಕೆಲಸ ಅವ ಮಾಡಲಿ. ಅವರಿಬ್ಬರೂ ಸುಖವಾಗಿ ಆ ನರಕದಿಂದ ಪಾರಾಗಲಿ. ಅಷ್ಟು ಮಾಡಿಕೊಡು ನನ್ನಪ್ಪ, ನಿನಗೆ 4 ಕಾಯಿ ಒಡೆಸ್ತೇನೆ. ಕಾಡು ಪ್ರದೇಶವನ್ನು ಹಿಂದೆ ಹಾಕಿ ಕವಲುದಾರಿಗಳಲ್ಲಿ ನಡೆದು ಚೆನ್ನಬಸಪ್ಪ ಊರ ಬಳಿ ಬಂದಾಗ ಮಧ್ಯರಾತ್ರಿಯಾಗಿತ್ತು. ಮುಗಿಲಿನಲ್ಲಿ ಮಿನುಗುತ್ತಿದ್ದ ತಾರೆಗಳ ಬೆಳಕಿನಲ್ಲಿ ಶಾನುಭೋಗರ ತೋಟ ಅಸ್ಪಷ್ಟವಾಗಿ ಗೋಚರವಾಗುತ್ತಿತ್ತು. ತೋಟದ ಗಿಡವೊಂದರ ಮರೆಯಲ್ಲಿ ನಿಂತುಕೊಂಡು ಚೆನ್ನಬಸಪ್ಪ 1-2 ನಿಮಿಷ ಸುತ್ತಲೂ ದೃಷ್ಟಿಯನ್ನೋಡಿಸಿದ. ಮೊಟ್ಟೆಯ ಬಾವಿಯ ಹತ್ತಿರದಲ್ಲಿಯೇ ಡೇರೆಗಳನ್ನು ಹಾಕಿದ್ದರು. ಅವುಗಳಿಗೆ 20 ಮಾರು ದೂರದಲ್ಲಿಯೇ ಗುಡಿಸಲು. ಅದರಲ್ಲಿಯೇ ತನ್ನ ನಾಗುವನ್ನು ಸೆರೆಯಲ್ಲಿಟ್ಟಿರಬಹುದೆಂದು ಆತನಿಗೆ ಹೊಳೆಯಲು ಬಹುಕಾಲ ಬೇಕಾಗಲಿಲ್ಲ. ಆ ಗುಡಿಸಲಿನ ಎದುರಿಗೆ ಕೊಂಚ ದೂರದಲ್ಲಿ ಪೊಲೀಸು ಶಿಪಾಯಿಯೊಬ್ಬ ಬಂದೂಕನ್ನು ಕೈಯಲ್ಲಿ ಹಿಡಿದುಕೊಂಡ ಹಾಗೆ ಅರೆನಿದ್ದೆಯಲ್ಲಿ ತಲ್ಲೀನನಾಗಿದ್ದುದು ಕಾಣಿಸಿತು. ಡೇರೆಗಳಲ್ಲಿನ ಪೊಲೀಸರೆಲ್ಲ ನಿದ್ರಾಧೀನರಾಗಿದ್ದುದು ಸ್ಪಷ್ಟವಾಗಿತ್ತು. ಎಲ್ಲಿಯೂ ಯಾವುದೋ ಬಗೆಯ ಚಲನವಲನವು ಕಂಡುಬರುತ್ತಿರಲಿಲ್ಲ. ಕೆಡದ ಮರೆಯಲ್ಲಿ ಅವಿತುಕೊಂಡಿದ್ದ ಹಾಗೆ ಚೆನ್ನಬಸಪ್ಪ ಇದೆಲ್ಲವನ್ನೂ ನಿರೀಕ್ಷಿಸಿದ್ದ. ಕೊಂಚ ಕಾಲ ಯೋಚಿಸುತ್ತಿದ್ದು ಏನೇನೋ ಎಣಿಕೆ ಹಾಕಿದ. ಆನಂತರ ಜಾಗರೂಕತೆಯಿಂದ ಅಡಿ ಇಡುತ್ತಾ ಕಾವಲಿನ ಪೊಲೀಸ ಮಲಗಿದ್ದ ಸ್ಥಳಕ್ಕೆ ಬಂದ. ಕೊಂಚ ಕಾಲ ಆತನ ನಿದ್ರಾಮಗ್ನ ಆಕೃತಿಯನ್ನೇ ಸೂಕ್ಷ್ಮವಾಗಿ ನಿಟ್ಟಿಸುತ್ತಿದ್ದು ನಿಜಕ್ಕೂ ಅವನಿಗೆ ನಿದ್ರೆ ಬಂದಿದೆಯೋ ಇಲ್ಲವೋ ಎಂಬುದನ್ನು ಪರೀಕ್ಷಿಸಿದ. ನಿದ್ರೆ ಬಂದಿರುವುದು ನಿಜವೆಂದು ಮನವರಿಕೆಯಾಗುತ್ತಲೂ ಮೆಲ್ಲನೆ ಅವನ ಬಳಿ ಕುಳಿತುಕೊಂಡು ಅವನ ಕೈಯಲ್ಲಿದ್ದ ಬಂದೂಕನ್ನು ಬಿಡಿಸಿ ತನ್ನ ಕೈಗೆ ತೆಗೆದುಕೊಂಡ. ಅಗಲವಾಗಿ ಬಾಯಿ ತೆರೆದು ದೀರ್ಘ ಉಸಿರು ಬಿಡುತ್ತಾ ಬಿದ್ದಿದ್ದ ಆತನ ಬಾಯಿಗೆ ಪಕ್ಕದಲ್ಲಿಯೇ ಇದ್ದ ಕಲ್ಲು ತುರುಕಿದ. ಆನಂತರ ಮಗುವನ್ನೆತ್ತುವಂತೆ ಅವನನ್ನೆತ್ತಿ ಹತ್ತಿರದಲ್ಲಿದ್ದ ಮಾವಿನ ಮರಕ್ಕೆ ಸಾಗಿಸಿ ಅವನ ತಲೆಗಿದ್ದ ರುಮಾಲು ಬಿಚ್ಚಿ ಅದರಿಂದಲೇ ಅವನನ್ನು ಗಿಡಕ್ಕೆ ಬಿಗಿದು ಕಟ್ಟಿದ. ಎಚ್ಚರವಾಗುವುದರೊಳಗಾಗಿಯೇ ಆ ಶಿಪಾಯಿ ಪೂರ್ಣವಾಗಿ ಬಂಧನಕ್ಕೊಳಗಾಗಿ ಬಿಟ್ಟಿದ್ದ. ಆತ ಬಾಯಿ ತೆರೆದು ಕೂಗಿಕೊಳ್ಳುವುದಾಗಲಿ ಕೈಕಾಲುಗಳನ್ನು ಅಲುಗಾಡಿಸುವುದಾಗಲಿ ತೀರ ಅಸಾಧ್ಯವಾಗಿತ್ತು.
ಅವನ ಕೋಟಿನ ಜೇಬುಗಳೆಲ್ಲವನ್ನೂ ಹುಡುಕಿ ಚೆನ್ನಬಸಪ್ಪ ಅಲ್ಲಿದ್ದ ಗುಂಡುಗಳನ್ನೆಲ್ಲ ತೆಗೆದು ಸೊಂಟಕ್ಕೆ ಸಿಕ್ಕಿಸಿಕೊಂಡ. ಆ ಗುಡಿಸಲಿನ ಬೀಗದ ಕೈಯು ಅವನ ಜೇಬಿನಲ್ಲಿತ್ತು. ಅದನ್ನು ತೆಗೆದುಕೊಂಡ. ಸುದೈವದಿಂದಲೋ ಏನೋ ಒಂದು ಬೆಂಕಿ ಪೊಟ್ಟಣವು ಸಿಕ್ಕಿತು. ಅದನ್ನು ಎತ್ತಿಕೊಂಡ. ಆನಂತರ ಬಂದೂಕವನ್ನು ಎಡಗೈಯಲ್ಲಿ ಹಿಡಿದುಕೊಂಡು ಅವುಗಳ ಸದ್ದಾಗದಂತೆ ನಡೆಯುತ್ತಾ ಗುಡಿಸಲಿಗೆ ಬಂದ. ಬೀಗ ತೆರೆದು ಬಾಗಿಲು ನೂಕಿ ಒಳಕ್ಕೆ ಬಂದು ಬಂದೂಕವನ್ನು ಮೂಲೆಯಲ್ಲಿರಿಸಿ ಬಾಗಿಲನ್ನು ಭದ್ರವಾಗಿ ಮುಚ್ಚಿದ. ಕಡ್ಡಿಯೊಂದನ್ನು ಗೀರಿ ಬೆಳಕು ಮಾಡಿ ಗುಡಿಸಲಿನಲ್ಲೇ ದೃಷ್ಟಿ ಹೊರಳಿಸಿದ. ಗೋರಿಗೆ ಹಾಕಲು ಸಿದ್ಧವಾಗಿ ನಿಂತಿದ್ದ ಅವನ ಪತ್ನಿಯ ನಗ್ನ ಶರೀರವನ್ನು ಅಸ್ಪಷ್ಟವಾಗಿ ತೋರಿಸಿತು ಆ ಕ್ಷೀಣ ಬೆಳಕು. ಹಲವಾರು ಕಡೆ ಉಂಟಾದ ಗಾಯಗಳಿಂದ, ಹೆಪ್ಪುಗಟ್ಟಿದ ರಕ್ತದಿಂದ, ಅಲ್ಲಲ್ಲಿ ಉಬ್ಬಿದ ಚರ್ಮದಿಂದ, ಅಲ್ಲಲ್ಲಿ ಬಿದ್ದ ತೂತುಗಳಿಂದ ವಿದ್ರೂಪವಾದ ಆ ಶರೀರ ಅದು ತನ್ನ ಪ್ರೀತಿಯ ಪತ್ನಿಯದು. ಮದುವೆಯಾದ 8 ವರ್ಷಗಳಿಂದ ತಾನು ಅತ್ಯಂತ ಅಕ್ಕರೆಯಿಂದ ಸಾಕಿ ಬೆಳೆಸಿದ ತನ್ನ ಪ್ರಾಣಪ್ರಿಯ ನಾಗುವಿನದು. ಅವನ ಮೈಯೆಲ್ಲವೂ ನಡುಗತೊಡಗಿತು. ಎಂಥ ಹೃದಯ ಭೇದಕ ದೃಶ್ಯ ಅದು! ಅವಳ ಹತ್ತಿರ ಕುಳಿತುಕೊಂಡು ಚೆನ್ನಬಸಪ್ಪ ಅವಳ ಕೆನ್ನೆಗಳನ್ನು ಮಮತೆಯಿಂದ ಸವರುತ್ತಾ ಪಿಸುದನಿಯಲ್ಲಿ ಕೂಗಿದ, ನಾಗು, ನನ್ನ ನಾಗು! ಶವದಂತೆ ನಿಶ್ಚಲವಾಗಿ ಬಿದ್ದುಕೊಂಡಿದ್ದ ಆ ಅಭಾಗಿನಿಗೆ ಎಚ್ಚರವಾಯಿತು. ಚಿರಪರಿಚಿತವಾದ ಆ ದನಿಯನ್ನಾಕೆ ಆಗಲೇ ಗುರುತಿಸಿದ್ದಳು. ತುಂಬ ಕಷ್ಟದಿಂದ ಕಣ್ಣು ತೆರೆದು ಗಂಡನ ಮುಖವನ್ನೊಮ್ಮೆ ನಿಟ್ಟಿಸಿ ನೋಡಿದಳು. ಆತ ಕಡ್ಡಿಯ ಮೇಲೆ ಕಡ್ಡಿ ಗೀರಿ ಬೆಳಕು ಮಾಡುತ್ತಲಿದ್ದ. ಬಂದೀರಾ? ಅಂತೂ ಬಂದೀರಾ ಒಮ್ಮೆ? ಎಂದಳಾಕೆ ಅತ್ಯಂತ ಕ್ಷೀಣವಾದ ದನಿಯಲ್ಲಿ. ಅಯ್ಯೋ ನನ್ನ ನಾಗು, ಏನು ಗತಿ ಮಾಡಿದ್ದಾರಲ್ಲೇ ನಿನಗೆ ಎಂದು ಅಳುವ ದನಿಯಲ್ಲಿ ನುಡಿಯುತ್ತಾ ಚೆನ್ನಬಸಪ್ಪ ಅವಳನ್ನೆತ್ತಿ ತೊಡೆಯ ಮೇಲೆ ಮಲಗಿಸಿಕೊಂಡ. ಒಂದು ಕ್ಷಣ ಪತಿಯ ತೊಡೆಯ ಮೇಲೊರಗಿದ್ದು ನಾಗಮ್ಮ ಸಮಾಧಾನದ ಉಸಿರು ಹಾಕಿದಳು. ಆ ನಂತರ ಮೆಲ್ಲಗಿನ ದನಿಯಲ್ಲಿ ಹೇಳಿದಳು, ನೀವೆಂದು ಬರುತ್ತೀರೋ ಅಂತ ಕಾಯ್ತಾ ಇದ್ದೆ. ನಿಮ್ಮ ತೊಡೆಯ ಮ್ಯಾಲೆ ಬಿತ್ತುಕೊಂಡು ಈ ಪ್ರಾಣ ಬಿಡಬೇಕು ಅಂತ ಜೀವ ಹಿಡಿದಿದ್ದೆ. ನೀವು ಬಂದಿರಿ, ಇನ್ನು ಆನಂದದಿಂದ ಪ್ರಾಣ ಬಿಡ್ತೀನಿ. ಆದರೇನು ನನ್ನ ಬಂಗಾರ ಎಂದ ಚೆನ್ನಬಸಪ್ಪ ಹುಚ್ಚನಂತೆ ಅವಳನ್ನು ಮುದ್ದಿಸುತ್ತಾ. ಆದರೆ ನೀವಿಲ್ಲಿಗೆ ಬರಬಾರದಾಗಿತ್ತು. ಇನ್ನು ಈ ಪಿಶಾಚಿಗಳು ನಿಮ್ಮನ್ನು ಬಿಡೋದಿಲ್ಲ. ನಿಮ್ಮನ್ನು ಹಿಡಿಬೇಕು ಅಂತಲೇ ಕಾಯ್ತಾ ಇದ್ದಾರೆ ಅವರು. ನಿಮ್ಮನ್ನು ಬಿಡೋದಿಲ್ಲ ರೀ ಅವರು ಬಿಡೋದಿಲ್ಲ. ಫಾಸಿಗೆ ಹಾಕುವವರೆಗೂ ಬಿಡೋದಿಲ್ಲ. ಅಯ್ಯೋ, ನನಗಾಗಿ ನೀವು ಬಂದಿರೇನು? ನನಗಾಗಿ ನೀವು ಸಿಕ್ಕುತ್ತೀರಲ್ಲ ಅವರ ಕೈಯಲ್ಲಿ ಎನ್ನುತ್ತಾ ಆಕೆ ಉದ್ವೇಗದಿಂದ ಎದ್ದು ಕುಳಿತುಕೊಳ್ಳತೊಡಗಿದಳು. ನೀವಿಲ್ಲಿ ನಿಲ್ಲಬೇಡಿ, ಒಂದು ಗಳಿಗೆಯೂ ನಿಲ್ಲಬೇಡಿ, ಅವರ ಕೈಗೆ ಸಿಕ್ಕಬೇಡಿ, ಇದೇ ನನ್ನ ಆಸೆ ಎಂದು ಹೇಳುತ್ತಿದ್ದ ಹಾಗೆ ಅವಳ ಶರೀರ ಹಠಾತ್ತಾಗಿ ಕೆಳಕ್ಕುರುಳಿತು. ಅವಳ ದೇಹವನ್ನು ಎದೆಗೊತ್ತಿಕೊಳ್ಳುತ್ತಾ ಚೆನ್ನಬಸಪ್ಪ ಹುಚ್ಚನಂತೆ ಮಾತನಾಡಿದ. ಸಿಕ್ಕೊಲ್ಲ ಕಣೇ ನಾಗು, ನಾನು ಪೊಲೀಸರ ಕೈಗೆ ಸಿಕ್ಕೊಲ್ಲ. ನಿನಗ್ಯಾಕೆ ನನ್ನ ಚಿಂತೆ? ಅವರ ಕೈಗೆ ಸಿಕ್ಕುವುದಕ್ಕಾಗಿ ಬಂದಿಲ್ಲ ನಾನು. ಅವರ ಕೈಯೊಳಗಿಂದ ನಿನ್ನ ಬಿಡಿಸಿಕೊಂಡು ಹೋಗುವುದಕ್ಕಾಗಿ ಬಂದೀನಿ. ಏಳು ನನ್ನ ಚೆನ್ನ, ಒಂದು ಗಳಿಗೆಯೂ ಇರೋದು ಬೇಡ ಇಲ್ಲಿ. ಈ ನರಕದಿಂದ ನಿನ್ನ ಕರೆದುಕೊಂಡು ಹೋಗ್ತೀನಿ. ಏಳುವಂತಿರಲಿಲ್ಲ ನಾಗಮ್ಮ. 8 ದಿನಗಳ ಚಿತ್ರ ಹಿಂಸೆಯಲ್ಲೂ ಸಹ ಹೇಗೋ ಆ ಶರೀರದಲ್ಲಿ ತಡೆದು ನಿಂತಿದ್ದ ಅವಳ ಜೀವ ಪತಿಯ ಅಂತ್ಯ ದರ್ಶನವಾಗುತ್ತಲೂ ಸಮಾಧಾನದಿಂದ ಹಾರಿ ಹೋಗಿತ್ತು. ತಣ್ಣಗಾಗುತ್ತಿದ್ದ ಪತ್ನಿಯ ಕಳೆಬರವನ್ನು ಹಿಡಿದುಕೊಂಡು ಕ್ಷಣಕಾಲ ದಿಗ್ಮೂಢನಂತೆ ಕುಳಿತಿದ್ದ ಚೆನ್ನಬಸಪ್ಪ. ಅವನ ವೈಯಕ್ತಿಕ ಬಾಳಿನ ಆಸೆ ಆಕಾಂಕ್ಷೆಗಳೆಲ್ಲವೂ ಅವಳೊಂದಿಗೆ ಸತ್ತು ಹೋಗಿ ಆ ಶವದಲ್ಲಿ ಒಟ್ಟುಗೂಡಿದಂತಿತ್ತು. ಸಂಸಾರದ ಬಲೆಗೆ ಅವನನ್ನು ತೊಡಗಿಸಿದ್ದ ಒಂದೇ ಒಂದು ಮಾಯಾತಂತುವು ಈಗ ಹರಿದು ಹೋಗಿತ್ತು. ಇನ್ನು ಆತ ಏಕಾಗಿ, ಇನ್ನು ಆತ ನಿರಂಕುಶ, ಇನ್ನು ಆತನನ್ನು ತಡೆಯಬಲ್ಲ ಶಕ್ತಿ ಯಾವುದೂ ಇಲ್ಲ ಜಗತ್ತಿನಲ್ಲಿ. ಒಂದೇ ಒಂದು ಉದ್ದೇಶದಿಂದ ಇನ್ನು ಆತ ಹೋರಾಡುವವ. ಜೊತೆಗಾತಿಯನ್ನು ಕಳೆದುಕೊಂಡ ಹೆಬ್ಬುಲಿ ಸೇಡಿನ ಉರಿಯಿಂದ ಗರ್ಜಿಸುವಂತೆ ಆತ ಗರ್ಜಿಸುವವ. ತನ್ನ ಪ್ರೀತಿಯ ಪತ್ನಿಯನ್ನೇ ಈ ರೀತಿ ಬಲಿ ತೆಗೆದುಕೊಂಡ ಈ ಪೈಶಾಚಿಕ ಪೊಲೀಸ್ ರಾಜ್ಯದ ವಿರುದ್ಧ ಅವನು ಕೊನೆಯವರೆಗೂ ಯುದ್ಧ ಮಾಡುವವ. ಸ್ಮಶಾನದಲ್ಲಿನ ಸೌದೆಯ ರಾಶಿಯ ಮೇಲೆ ಶವವನ್ನೊರಗಿಸುವಂತೆ ಗುಡಿಸಲಿನಲ್ಲಿನ ಹುಲ್ಲಿನ ಮೇಲೆ ಪತ್ನಿಯ ಕಳೆ ಬರವನ್ನೊರಗಿಸಿದ ಚೆನ್ನಬಸಪ್ಪ. ಅದನ್ನು ಹೊತ್ತುಕೊಂಡು ಹೋಗಿ ಮಣ್ಣಿನಲ್ಲಿ ಹೂಳುವುದು ಅವನಿಗೆ ಇಷ್ಟವಿರಲಿಲ್ಲ. ಇಲ್ಲಿಯೇ ಸುಟ್ಟು ಬೂದಿಯಾಗಲಿ, ಪೊಲೀಸರ ಕೈಗೆ ಶವವೂ ಸಿಕ್ಕದಿರಲಿ ಎಂದುಕೊಂಡು ಗುಡಿಸಲಿನ ಗೋಡೆಗಳಿಗಿದ್ದ ಹುಲ್ಲನ್ನು ಎಳೆದು ರಾಶಿ ಮಾಡಿ ಶವದ ಮೇಲಿಟ್ಟ. ಸಿದ್ಧತೆಯೆಲ್ಲ ಮುಗಿಯುತ್ತಲೂ ಕಡ್ಡಿಗೀರಿ ಹುಲ್ಲಿಗೆ ಬೆಂಕಿ ಇಟ್ಟ.
ಗುಡಿಸಲಿನ ಗೋಡೆಗಳಿಗೂ ಉರಿ ಹತ್ತಿಸಿದ. ಕೊಂಚ ಕಾಲ ನಿಂತಲ್ಲಿಯೇ ನಿಂತಿದ್ದು ಜ್ವಾಲೆಗಳನ್ನು ಗುಳುತ್ತಾ ಹೊರಡುವ ಬೆಂಕಿಯನ್ನೇ ಶೂನ್ಯವಾಗಿ ನಿಟ್ಟಿಸುತ್ತಿದ್ದು, ಆ ನಂತರ ಬಂದೂಕವನ್ನೆತ್ತಿಕೊಂಡು ಹೊರಾಂಗಣ ಕತ್ತಲೆಗೆ ಧುಮುಕಿ ಕ್ಷಣಾರ್ಧದಲ್ಲಿ ಮಾಯವಾದ. ಗುಡಿಸಲು ಹತ್ತಿಕೊಂಡು ಧಗಧಗನೆ ಉರಿಯುತ್ತಿದ್ದಾಗ ಡೇರೆಗಳಲ್ಲಿ ಮಲಗಿದ್ದ ಪೊಲೀಸರಿಗೆ ಎಚ್ಚರವಾಯಿತು. ಅನಾಹುತವಾಯಿತೆಂಬುದು ಗೊತ್ತಾಗುತ್ತಲೂ ಅವರು ಹೆದರಿ ಎದ್ದು ಬಂದೂಕಗಳನ್ನೆತ್ತಿಕೊಂಡು ಗುಂಡು ಹಾರಿಸುತ್ತಲೇ ಧಾವಿಸಿ ಬಂದರು. ನಾಗಮ್ಮನನ್ನು ಬಿಡಿಸಿಕೊಂಡು ಗುಡಿಸಲಿಗೆ ಬೆಂಕಿ ಇಟ್ಟು ಹಳ್ಳಿಗರು ಓಡಿ ಹೋಗಿರುವರೆಂದೇ ಅವರು ಭಾವಿಸಿದರು. ಗಿಡದ ಬಂಧನಕ್ಕೆ ಸಿಲುಕಿ ಒದ್ದಾಡಿಕೊಳ್ಳುತ್ತಿದ್ದ ಕಾವಲಿನ ಶಿಪಾಯಿಯನ್ನು ಮರೆತು ಅವರು ಎಲ್ಲ ದಿಕ್ಕುಗಳಿಗೂ ಗುಂಡು ಹಾರಿಸುತ್ತಾ ಹುಚ್ಚು ಹುಚ್ಚಾಗಿ ಓಡತೊಡಗಿದರು. ಸೊಂಟದಲ್ಲಿದ್ದ ಗುಂಡುಗಳನ್ನು ಬಂದೂಕಿಗೆ ತುಂಬಿ ಸಿದ್ಧವಾಗಿಟ್ಟುಕೊಂಡು ಚನ್ನಬಸಪ್ಪ ಕತ್ತಲೆಯ ತೆರೆಯ ಹಿಂದೆ ಮಾಯವಾಗಿ ಬಿಟ್ಟಿದ್ದ. ಯಾರು ಹುಡುಕಿದರೂ ಇನ್ನು ಆತ ಸಿಕ್ಕಿ ಬೀಳುವವನಲ್ಲ. ಕೊನೆಯವರೆಗೂ ಆತ ಅಜ್ಞಾತವಾಸಿ. ಪೊಲೀಸರು ಮತ್ತು ಗೂಢಚಾರರ ಕಣ್ಣಿಗೆ ಮಂಕು ಬೂದಿಯನ್ನೆರಚುತ್ತಾ ಹಳ್ಳಿ ಪಳ್ಳಿ ಸುತ್ತುತ್ತಾ ಆತ ಅಲೆಯುವನು. ಜನರನ್ನು ಹೋರಾಟಕ್ಕೆ ಸಿದ್ಧಗೊಳಿಸುವನು. ತನ್ನ ಹಳ್ಳಿಯನ್ನು ಸುಲಿದು ಸುಟ್ಟು ಸೂರೆಗೊಂಡ ತನ್ನ ಪ್ರಿಯ ಪತ್ನಿಯನ್ನು, ಆಕೆಯಂಥ ನೂರಾರು ಸಾಧ್ವಿಯರನ್ನು ಹಿಂಸಿಸಿ ಕೊಂದ ಪಾತಕಿಗಳನ್ನಾತ ಸದೆಬಡಿಯುವನು. ಕೊನೆಯಿಲ್ಲ ಅವನ ಅಜ್ಞಾತವಾಸಕ್ಕೆ, ಕೊನೆಯಿಲ್ಲ ಅವನ ಹೋರಾಟಕ್ಕೆ. ದಬ್ಬಾಳಿಕೆಯ ರಾಜ್ಯ ಸೋತು ಹಾಳಾಗುವವರೆಗೂ ಅದು ಸಾಗುವುದು, ಸ್ವಾತಂತ್ರ್ಯ ಬರುವವರೆಗೂ ಸಾಗುವುದು. ಚನ್ನಬಸಪ್ಪನೆಂಬ ಒಬ್ಬ ವ್ಯಕ್ತಿಯ ನಿರ್ಧಾರ ಮಾತ್ರವಲ್ಲ, ಅದು ಇಡೀ ಭಾರತದ ನಿರ್ಧಾರ. ಎಂಥ ಸಂಕಟದಲ್ಲೂ ಜೀವಂತವಾಗಿರುವ ಗಂಡು ಭಾರತದ ನಿರ್ಧಾರ.